ರೀ ಆ ಸಾವ್ಕಾರ ಅದ್ ಹೆಂಗೆ ಕೊಟ್ಟಾಕಿ ನಮ್ಮ ಎತ್ತುಗಳನ್ನ ಬಿಚ್ಕೊಂಡು ಹೋಗ್ಬಿಟ್ಟು ಅದ್ ಹೆಂಗೆ ಅವನು ಹೊಲ ಗೇಯಿಸ್ಕೊಂಡಂತೆ. ನಾವೇ ನಮ್ಮ ಎತ್ತುಗಳನ್ನ ಇಲ್ಲಿ ಗಂಟ ಗೇಯಕ್ ಪಯ್ಯಕ್ ಏನಕ್ಕೂ ಮಾಡ್ಕೊಂಡಿಲ್ಲ, ಸುಮ್ಮನೆ ಎತ್ತಿನ ಗಾಡಿನ ಓಡಾಡಕ್ ಮಾಡಿಕೊಂಡಿದೀವಿ, ಟ್ರ್ಯಾಕ್ಟರ್ ಗೇಯಿಸ್ತಾ ಇದೀವಿ. ಅಲ್ಲ ಕಳ್ಳನ್ ಮಗಂಗೆ ಯಾಕೆ ಬೇಕಿದ್ದೀವಿ ಎಲ್ಲನೂ ನಮ್ಮ ಎತ್ತುಗಳನ್ನ ಕರ್ಕೊಂಡು ಹೋಗ್ಬಿಟ್ಟು ಗೇಮೆ ಮಾಡ್ಕೊಂಡ್ಬಿಟ್ಟು ತಗೋಬರಕ್ಕೆ. ಅವ್ನಿಗೆ ಯಾರು ಮೆಟ್ನಾಗ ಹಾಕೋರು ಇಲ್ಲ ಅಂತ ಅನ್ನಿಸ್ತದ್ರಿ. ಯಾರು ಇಲ್ಲ ಮೆಟ್ನಾಗ ಹಾಕ ಅವ್ನಿಗಂತೂ ಒಪ್ಪರ್ ಬಡ್ಡಿ ನನ್ನ ಮಗಂಗೆ. ನೋಡ್ಪತಿ ಈಗ ಅವೆಲ್ಲನೂ ಬ್ಯಾಡ. ಆ ಸಾವುಕಾರ ಏನು ಅಂತ ಹೇಳ್ಬಿಟ್ಟು ನಿನ್ಗೂ ಗೊತ್ತು. ಕಚಡ ನನ್ನ ಮಗ ಅಂದ್ರೆ ದೊಡ್ಡ ಕಚಡ ನನ್ನ ಮಗ. ಆ ಕೊಚ್ಚೆ ಕಲ್ಲು ಹಾಕ್ಬಿಟ್ಟು ನಾವು ಯಾಕೆ ಕೇಳಿಸ್ಕೊ ಇದು ಸಿಡಿಸ್ಕೋಬೇಕು ಹೇಳು. ನೋಡು ಹೋಗ ನನ್ನ ಕೇಳಿದ್ರೆ ನಮ್ಮ ಎತ್ತುಗಳು ಅನ್ಕೊಂಡು ನಾನು ಹೊಡ್ಕೊಬಿಟ್ಟೆ. ಏನು ಮಾಡಲಿ, ನಮ್ಮ ಎತ್ತುಗಳು ಅನ್ಕೊಂಡಿದ್ದೆ ನಾನು, ನಿಮ್ಮ ಎತ್ತುಗಳು ಅಂತ ನನಗೆ ಗೊತ್ತಿರಲಿಲ್ಲ. ಇವಾಗ ಗೊತ್ತಾಯ್ತಲ್ಲ ನಿಮ್ಮ ಎತ್ತುಗಳು ಅಂತ ಹೊಡ್ಕೊಂಡು ಹೋಗಿ ಹಂಗೆ ಹಿಂಗೆ ಅಂತ ಜೋರಾಗಿ ಮಾತಾಡ್ತಾನೆ. ಏನು ಹೇಳ್ತೀಯಾ? ಅದಕ್ಕೆ ನೀ ಸುಮ್ಮನೆ ಇದ್ದೀನಿ. ಎತ್ತುಗಳು ಹೊಡ್ಕೊಂಬಿಟ್ಟು ಬರೋಕ್ಕೂ ಹೋಗ್ಲಿಲ್ಲ ನಾನಂತೂ. ಅಯ್ಯೋ ನಿಮ್ಮ ಅಕ್ಕ ಮುಚ್ಚ, ಎತ್ತುಗಳನ್ನ ನಡ್ಕೊಂಡ್ ಬರಕ್ಕೆ ಏನಾಯ್ತಿದ್ ನಿಮ್ಗೆ? ಹೋಗಿ ಎತ್ತುಗಳನ್ನ ಹೊಡ್ಕೊಂಬಿಟ್ಟು ಬರ್ಬೇಕು ತಾನೇ ನೀವು? ಯಾಕಪ್ಪ ಸುಳ್ಳು ಹೇಳ್ತೀರಾ? ಎತ್ತುಗಳು ಹೊಡ್ಕೊಂಬಿಟ್ಟು ಬರಕ್ಕೆ ಹೋಗಿದ್ದೆ, ಆದ್ರೆ ಎತ್ತುಗಳು ಹೊಡ್ಕೊಂಬಿಟ್ಟು ಬರಕ್ಕೆ ಸಾವುಕಾರ ಬಿಡ್ಲಿಲ್ಲ ಅಂತ ಹೇಳ್ಬಿಟ್ಟು ಹೇಳಿ ಅಮ್ಮನ ಹತ್ರ ಯಾಕೆ ಸುಳ್ಳು ಹೇಳ್ತಿದ್ದೀರಾ? ಅಮ್ಮ ಅಪ್ಪ ಹೋಗಿತ್ತು ಎತ್ತುಗಳನ್ನ ಹೊಡ್ಕೊಂಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು, ಏನೇನಿಯ ಇನ್ನೂ ಗೆಯ್ಯೋದೈತೆ ನಮ್ದೆಲ್ಲ ಗೆದ್ದ ಮೇಲೆ ವಾಪಸ್ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಅವನೇನಿಯ ಹೇಳಿ ಸಾವುಕಾರ ವಾಪಸ್ ಕಳಿಸ್ದ. ಅದಕ್ಕೆ ಅಪ್ಪ ಸುಮ್ಮನೆ ಏನೂ ಮಾತಾಡ್ತಿದ್ದಂಗೆ ತೆಪ್ಪು ವಾಪಸ್ ಬಂದ್ಬಿಟ್ಟೈತೆ. ಯಾಕಪ್ಪ ಅಮ್ಮನ ಹತ್ರ ಎಲ್ಲ ಸುಳ್ಳು ಹೇಳ್ತಿದ್ಯಾ? ಹೇಳಪ್ಪ ನಿಜ ಎಲ್ಲನೂ. ಏನ್ರಿ ಅವ್ನು ಹೇಳ್ತಿರೋದೆಲ್ಲ ನಿಜನೇನ್ರಿ? ಅಯ್ಯ ಬುದ್ಧಿ ಬಿಡೆ ಅತ್ತ, ಹೇಳುದ್ನಲ್ಲ ಅವನ ಹತ್ರ ಜಗಳ ಮಾಡ್ಕೊಳಕ್ ಆಯ್ತದ? ನಿನ್ಗೆ ಗೊತ್ತು ಅವ್ನು ಎಂತ ಕೊಂತ್ರಿ ಕಚಡ ನನ್ನ ಮಗ ಅಂತ ಹೇಳ್ಬಿಟ್ಟು. ನಾನಂತೂ ಹೋಗ್ಬಿಟ್ಟು ಕೇಳೋದೇನೋ ಕೇಳ್ದೆ ಹಿಂಗೆ ಅಂತ ಅವನೇ. ಏನು ಮಾಡಲಿ, ಸುಮ್ಮನೆ ಅವನ ಹತ್ರ ಯಾಕೆ ಬಾಯ್ ಮಾಡೋದು ಅಂತ ಹೇಳ್ಬಿಟ್ಟು ಸುಮ್ಮನಾದೆ. ಅವನೇ ಕಳಿಸ್ಕೊಡ್ತಾನಂತೆ ಬಿಡು ಎತ್ತುಗಳನ್ನ. ಅಯ್ಯೋ ನಿಮ್ಮ ಅಕ್ಕ ಮುಚ್ಚ, ಅದ್ ಹೆಂಗ್ ನೀವು ಸುಮ್ಕಿರ್ತೀರಾ ಅಂತ ನೀವೇ ಗೊತ್ತಾಯ್ತಿಲ್ಲ. ನಮ್ಮ ಎತ್ತುಗಳು ನಡ್ಕೊಂಡೋಗಿ ಅವನು ಅಲ್ದ ಗೇಮೆ ಮಾಡ್ಕೊಳ ಅಂತ ಬಾಳೆ ಏನೈತಂತ್ರಿ? ಅವ್ನು ಯಾಕೆ ನಮ್ಮ ಎತ್ತುಗಳನ್ನ ಕರ್ಕೊಂಡೋಗ್ಬಿಟ್ಟು ಗೇಮೆ ಮಾಡ್ಕೋಬೇಕು? ನೀವೇ ಹೇಳಿ. ಒಂದ್ ನ್ಯಾಯ ನೀತಿ ಧರ್ಮ ಅನ್ನೋದಿಲ್ವೇ? ಆವತ್ತಿಂದನೂ ಆ ಸಾವುಕಾರ ಬರೀ ಹಿಂಗೇನೇ ಮಾಡ್ತಾವನೆ, ನೀವು ಅವ್ನಿಗೆ ಎದ್ರಕೊಂಡು ಸುಮ್ಮನೆ ಇತ್ತಾ ಇದ್ದೀರಾ. ಬೀರು ನಾನೇ ಹೋಗ್ಬಿಟ್ಟು ಕ್ಯಾಕರ್ಸ್ ಮಕ್ಬಿದ್ಬಿಟ್ಟು ನಮ್ಮ ಎತ್ತುಗಳನ್ನ ಹೊಡ್ಕೊಂಬಿಟ್ಟು ಬರ್ತೀನಿ, ನೀವು ನಿಂತ್ಕೊಂಡು ಹಿಂಗೆ ನೋಡ್ತಾ ಇರ್ರಿ. ಬ್ಯಾಡ ಅಂತ ಹೇಳುದ್ನಲ್ಲ ಪದ್ದಿ, ಬ್ಯಾಡ ಸುಮ್ಕಿರು. ಸುಮ್ಮನೆ ಈಗಲೇ ನೀ ಅವ್ನಿಗೆ ನಮ್ಮ ಕೊಂಡು ಶಾನೆ ಸಂದಕ್ಕೆ ಮನೆ ಕೊಟ್ಬಿಟ್ಟಿದ್ದೀವಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನನ್ನ ಮಗನಿಗೆ ತಡ್ಕೊಳಕ್ಕೆ ಆಯ್ತಿಲ್ಲ ಊರಿ. ನಾವೆಲ್ಲನೂ ಇವಾಗ ಒಳ್ಳೆ ಬೆಳೆ ಎಲ್ಲ ಬೆಳ್ಕೊಂತಿದ್ದೀವಿ, ಹಂಗೆ ಹಿಂಗೆ ನನಗಿನ ಸಂದಕ್ಕೆ ಆಯ್ತವ್ರೆ ಅಂತ ತಡ್ಕೊಳಕ್ಕೆ ಆಯ್ತಿಲ್ಲ. ಅದಕ್ಕೆ ಏನೇನೇನೋ ಮಾಡ್ತಾವನೆ. ಈಗ ನಾನೇನು ಅದು ಇದು ಅನ್ನೋಕೆ ಹೋದ್ರೆ ಏನೇನೋ ಬ್ಯಾರಿಗೆಲ್ಲ ಹೇಳ್ಕೊಟ್ಬಿಟ್ಟು ಎಲ್ಲ ಪಿನ್ನಿಕ್ಬಿಟ್ಟು ನಮ್ಮ ಜಮೀನು ಮೋಸ ಮಾಡಿ ಬರ್ಸ್ಕೊಂಡು ಹಂಗೆ ಹಿಂಗೆ ಅಂತ ಈ ಲಾಸ್ಟ್ ಟೈಮ್ ಮಾಡಿದ್ನಲ್ಲ, ಹಂಗೇನೆ ಈ ಕಿತನು ಎತ್ಕೊಟ್ಬಿಡ್ತಾನೆ. ಅದೆಲ್ಲ ನಮಗೆ ಬೇಕಾ? ಹೋಗಿ 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 ನಿಮ್ಮಂತ ಎದುರು ಪುಕ್ಕಲ್ನ ಕಟ್ಕೊಂಡಲ್ಲ ಅಂತ ಹೇಳ್ಬಿಟ್ಟು ನನಗಂತೂ ಒಳಗೆ 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 ಬೇಜಾರಾಗೋಯ್ತಾಯ್ತು ನನಗಂತೂ. ಆಯ್ತು ಬಿಡಿ, ನಿಮಗೆ ಮರುವಾದಿ ಕೊಟ್ಕೊಂಡು ನಾನು ಸುಮ್ಕಿರ್ತೀನಿ, ಹೋಗೋದಿಲ್ಲ. ಅವನೇನಾರ ನಾಳೆ ನಾಡಿದ್ರಾಗ ಏನಾರ ಹೊಡ್ಕೊಂಬಿಟ್ಟು ಬರಲಿಲ್ಲ ಎತ್ತುಗಳನ್ನ ಅಂತ ಹೇಳಿದ್ರೆ ನಾನಂತೂ ಮಂತಕ್ಕೆ ಹೋಗಿ ಕೆರ ತಗೊಂಡು ಹೊಡೆದ್ಬಿಟ್ಟೆ ನಮ್ಮ ಎತ್ತುಗಳನ್ನ ವಾಪಸ್ ಬಿಡಿಸ್ಕೊಬಿಟ್ಟು ಬರ್ತೀನಿ. ಅಲ್ಲಿ ಗಂಟ ಮಾತಾಡೋಕ್ಕಿಲ್ಲ, ನಾಳೆ ಬರಬೇಕಷ್ಟೇ ಎತ್ತುಗಳು. ಆಯ್ತು ನಾಳೆ ತನಕ ಕಾಯನ. ಅಕಸ್ಮಾತ್ ಏನಾದ್ರೂ ಅವನು ಕೊಡಿಸ್ಲಿಲ್ಲ ಅಂತಂದ್ರೆ ನಾನೇ ಹೋಗ್ಬಿಟ್ಟು ಜೋರಾಗಿ ಮಾತಾಡ್ಬಿಟ್ಟು ಇಸ್ಕೊಂಬಿಟ್ಟು ಬರ್ತೀನಿ ಕರ್ಕೊಂಬಿಟ್ಟು. ನೀನೇನು ಯೋಚನೆ ಮಾಡಬೇಡ, ಹೋಗು ಕ್ಯಾಮಿಗೆ ನೋಡ್ಕೊ ಹೋಗಿ ಮನೆಗೆ. ಅವ್ನ ಕೈ ಸೇದೋಗ, ನೆಗದ್ಬಿದ್ದು ನೆಳ್ಳಿಕಾಯಿ ಆಗೋಗ, ಹಾಳಾಗೋಗ. ನನ್ನ ಮಗ ಸಾವುಕಾರ ಅವತ್ತಿಂದನೂ ಕೊಂತ್ರಿ ಕೆಲಸ ಮಾಡ್ಕೊಂಡು ಹಿಂಗೆ ಬಂದ್ಬಿಟ್ಟಲ್ಲೋ ಹಾಳಾದ್ ನನ್ನ ಮಗನೇ. ಯಾರು ನೆಮ್ಮದಿಗಿರೋದು ನಿಂಗೆ ಇಷ್ಟನೇ ಇಲ್ಲ. ನಿನ್ನ ಹೊಲ ಗೇಯಿಸ್ಕೋಬೇಕು ಅಂತಂದ್ರೆ ಕಂಡರು ಎತ್ತುಗಳನ್ನೆಲ್ಲ ಹೊಡ್ಕೊಂಡು ಹೋಗ್ಬಿಟ್ಟು ಬಿಟ್ಟು ಗೇಯಿಸ್ಕೋಬೇಕು ಅಂತ ಪಿಲನ್ ಮಾಡ್ಬಿಟ್ಟಿದ್ಯಲ್ಲ ನೀನು. ನಿನ್ನ ಜನ್ಮಕ್ಕೆ ಇಷ್ಟು ಬೆಂಕಿ ಯಾಕ ನಿನಗೆ ಅಂತ ಹೇಳ್ಬಿಟ್ಟು ಹುಟ್ಟಾಡ್ಗುಸಕ್ಕೆ ಯಾರಾದ್ರೂ ಒಬ್ರು ಬಂದೇ ಬರ್ತಾರ ಬಾ. ನಾನೇ ಸಾಕು ಬಾ ನಿನ್ಗೆ, ಲೋಪರ್ ಬಡ್ಡಿ ನನ್ನ ಮಗನೇ. ನಾನೇ ಬಂದು ಮಂತ ನಿಂತ್ಕೊಂಡು ಉಗಿತಿದ್ರೆ 4 ಜನದ ಮುಂದೆ ಹಂಗೆ ಮರುವಾದಿ ಒಯ್ತಿರ್ಬೇಕು ನಿನಗಂತೂ ನನ್ನ ಮಗನೇ. ನಾನಂತೂ ಬಿಡಕ್ಕಿಲ್ಲ, ಗ್ರಾಚಾರ ಬಿಡಿಸ್ಬಿಡ್ತೀನಿ ನಿಂಗೆ. ಯಾಕಪ್ಪ ಸಾವುಕಾರ ಹಂಗ್ ಮಾಡ್ತಾನೆ? ಅಷ್ಟೊಂದು ಸಾವುಕಾರನೇ ನಮ್ಮ ಅವನು. ಸಾವುಕಾರ ನನ್ನ ಸಾವುಕಾರ, ಅವ್ನ ಬಾಳ್ಗಿಷ್ಟು ಬೆಂಕಿ ಯಾಕ? ಎಲ್ಲ ಇಂಥ ಕೊಂತ್ರಿ ಕೆಲಸನೇ ಮಾಡೋದು ಬಿಡು. ನಿಮ್ಗೆ ಯಾಕೆ ಚಿಕ್ಕ ಹುಡುಗರಿಗೆ ನಿಮ್ಗೇನು ಗೊತ್ತಾಯ್ತದೆ? ನಾಳೆಗೆ ಹೋಗಿ ಕ್ಯಾಕು ಸುಗಿದ್ಬಿಟ್ಟು ಬಿಡಿಸ್ಕೊಂಬಿಟ್ಟು ಬರ್ತೀನಿ. ನೀನೇನು ಯೋಚನೆ ಮಾಡಕ್ಕೆ ಹೋಗ್ಬೇಡ್ರಿ. ಮಗ ಒಳ್ಳೆ ಕೆಲಸ ಮಾಡಿದೆ. ನಿಮ್ಮ ಅಪ್ಪ ಇಲ್ಲ ಅಂದಿದ್ರೆ ಏನಾರ ಒಂದು ಸುಳ್ಳು ಹೇಳ್ಬಿಟ್ಟು ನನಗೆ ಯಾಮರಿಸ್ಬಿಡ್ತಿದ್ದ. ಒಳ್ಳೆ ಕೆಲಸನೇ ಮಾಡಿದ್ಯಾ ಬಿಡು. ಅಮ್ಮ ಬಿಡು, ನಾನು ಹೋಗ್ಬಿಟ್ಟು ಹೊಡ್ಕೊಂಬಿಟ್ಟು ಬರ್ತೀನಿ. ಯಾಕಂಡ ನಿಮ್ಮನ್ನ ಕೊಂತ್ರಿ ನನ್ನ ಮಗನ ಮನೆ ತಕೊಳ್ಸಕ್ ನಂಗೆ ಇಷ್ಟ ಇಲ್ಲ. ಕೊಂತ್ರಿ ನನ್ನ ಮಗ ಸರಿ ಇಲ್ಲ. ಲೋಪರ್ ನನ್ನ ಮಗ ಅವನು. ಎಲ್ಲ ಏನೋ ಪ್ರಾಬ್ಲಮ್ ಕೊಟ್ಬಿಟ್ಟು ಆಸ್ತಿ ಬರ್ಸ್ಕೊಳ್ಳೋದು ಹಂಗೆ ಹಿಂಗೆ ಮಾಡ್ತಾನೆ. ಇವಾಗ ನಮ್ದೆಲ್ಲ ಹೊಲ ಜಮೀನು ಎಲ್ಲ ಸಂದಕೈತೆ ಅಂತ ಹೇಳ್ಬಿಟ್ಟು ಆಸ್ತಿ ಬರ್ಸ್ಕೊಳಕ್ಕೂ ಅದಕ್ಕೂ ಇದಕ್ಕೂ ಅಂತ ಕೇಣಿ ಕೀಳಕ್ಕೆ ಶುರು ಮಾಡ್ಕೊಂಡವನೆ. ಈಗ ಅವ್ನು ಹಂಗೆ ಕೇಣಿ ಕೀಳ್ತಾ ಕುಂತ್ಕೊಂಡ್ರೆ ಏನಾಯ್ತದೆ ಹೇಳಿ ನಮ್ಮ ಕತೆ? ಅದಕ್ಕೆ ಬಿಡು, ಏನು ಬೇಡ. ನಾನು ಹೋಗ್ಬಿಟ್ಟು ಹೆಂಗೋ ಹೇಳ್ಬಿಟ್ಟು ಸಾವುಕಾರನ ಹೆಂಡ್ತಿಗೆ ಹೇಳ್ಬಿಟ್ಟು ಬಿಡಿಸ್ಕೊಬಿಟ್ಟು ಬರ್ತೀನಿ. ನೀವು ಹಿಂಗೆ ಎದ್ರಕಂತ ಇದ್ರೆ ಇವತ್ತು ಎತ್ತು ಹೊಡ್ಕೊಂಡೋಗವನೆ, ನಾಳೆಗೆ ಇನ್ನೊಂದು ಏನೋ ಹೊಡ್ಕೊಂಡು ಹೋಗ್ತಾನೆ. ನೀವು ಸುಮ್ಮನೆ ಎದ್ರಕೊಂಡು ಹಿಂಗೆ ಮೂಲೆ ಕುತ್ಕೊಂಡಿರಿ. ಅಮ್ಮ ಅವಾಗ ಸರಿಯಾಗಿ ಮಾಡಿ ರುಬ್ಬಿದ್ರೇನೆ ಅವ್ರಿಗೆ ಬುದ್ಧಿ ಬರೋದು. ಅಲ್ಲಿ ತನಕ ಏನು ಬುದ್ಧಿ ಬರಲ್ಲ ಅವ್ರಿಗಂತೂ. ನಮ್ಮ ಎತ್ತುಗಳು ನೋಡ್ಕೊಂಡು ಹೋಗಕ್ಕೆ ಆ ಲೋಫರ್ ನನ್ನ ಮಗ ಯಾರಂತೆ? ಅಳೆ ಚಿಕ್ಕವ್ರ ಬಾಯಿಗೆ ದೊಡ್ಡವ್ರನ್ನ ಹಂಗೆಲ್ಲ ಬೈಕಬಾರ್ದು. ಇನ್ನು ಸುಮ್ಕೆ ಹೋಗಿ ಏನೋ ಕ್ಯಾಮೆ ಐತನ ನೋಡೋಗು.
ಇವಳ ಅಪ್ಪನೇನಿ ಅಂತ ಇವಳಿಗದು ಯಾಕೆ ಕಾಲ ಗೊತ್ತಾಯ್ತದೋ ಏನೋ. ನನಗಂತೂ ಒಂದು ತಲೆಗೆ ತೋರಿಸ್ತಿಲ್ಲ ಏನು ಮಾಡಬೇಕು ಏನು ಎತ್ತ ಅಂತ. ಆ ಲೆಕ್ಕಾಚಾರಿ ಏನು ಹೇಳಲೇ ಇಲ್ಲ ನನಗೆ. ಬಿಡು ನೋಡೋಣ. ಏನೋ ಇದು ಅಪ್ಪ ಅಮ್ಮ ಹಿಂಗೆ ಎದ್ರುಕಂತಾರಲ್ಲ ಸಾವುಕಾರ ಅಂತಂದರೆ, ಆ ಸಾವುಕಾರ ಅಂದರೆ ಅಷ್ಟೊಂದು ಟೆರರಾ? ಏ ಹಂಗೆ ಆಡ್ತಾರಕ್ಕ, ಒಂದೊಂದ್ಸಲ ಹೆಂಗೋ ಆಡ್ತಾನೆ. ಆವಯ್ಯ ಅಂತೂ ಸರಿನೇ ಇಲ್ಲ ಗೊತ್ತಾ. ಏನೋ ಎಲ್ರೂ ಹಂಗೆ ಅಂತಿರ್ತಾರೆ, ಸರಿ ಇಲ್ಲ ನನ್ನ ಮಗ ಎಲ್ಲ ಮೋಸ ಮಾಡ್ಬಿಟ್ಟು ಆಸ್ತಿ ಪಾಸ್ತಿ ಎಲ್ಲ ಬಡ್ದು ಬಾಯಿಗೆ ಹಾಕೊಂಡವನಿ ಅಂತ ಹೇಳ್ಬಿಟ್ಟು ಇಡೀ ಊರೇ ಕೂಗ್ತೈತಕ್ಕ. ಏನು ಮಾಡೋಕ್ಕಾಗ್ತೈತೆ ಬಿಡು. ಅಪ್ಪನೂ ಹೋಗಿ ಕೇಳ್ತು, ಏನು ದುರಂಕಾರವಾಗಿ ಮಾತಾಡ್ದ ಗೊತ್ತೇನು ಅವನು. ನಾನು ಕೇಳಿಸ್ಕೊಂಡೆ ಮರೆಯಾಗಿದ್ದೆ. ಅಪ್ಪ ಬೇಜಾರು ಮಾಡ್ಕೊಂತಾರೆ ನಾನು ಅಲ್ಲೇ ಇದ್ರೆ ಅಂತ ವಾಪಸ್ ಹಂಗೆ ಬಂದ್ಬಿಟ್ಟೆ. ಇರು, ಆ ಕಳ್ಳ ನನ್ನ ಮಗಂಗೆ ಹೋಗಿ ಗ್ರಾಚಾರ ಬಿಡಿಸ್ಬಿಟ್ಟು ಬರ್ತೀನಿ. ಏ ಬ್ಯಾಡ್ವೇ, ಸುಮ್ಮನಿರಕ್ಕ ಬ್ಯಾಡ. ಅಯ್ಯೋ ನೀನು ಹೋಗ್ಬಿಟ್ಟು ಆಮೇಲೆ ಅವನತ್ರ ತಗ್ಲಾಕೊಂಡು ಅವ್ನು ಹೆಂಗೆಂಗೋ ಆಡ್ಬಿಟ್ಟು ಯಾಕೆ ಬೇಕು ನಿನಗೆ, ಬೇಡ ಸುಮ್ಮನಿರು. ಏಯ್ ನೀ ಸುಮ್ಮನೆ ನಿಂತ್ಕೊಳ್ಳೋ, ಎದ್ರಕಂಡು ಕುತ್ಕೊಂಡ್ರೆ ಆಗ್ತೈತಾ? ಬರೀ ಎದ್ರಕಂಡು ಕುತ್ಕೋಬೇಕಷ್ಟೇನೆ. ಇಲ್ಲ ನೀನು ಸುಮ್ಮನೆ ಇರು, ನಾನೇ ಹೋಗ್ಬಿಟ್ಟು ಸರಿಯಾಗಿ ಹೋಗೋದ್ಬಿಟ್ಟು ಬಿಡಿಸ್ಕೊಂಡ್ಬಿಟ್ಟು ಬರ್ತೀನಿ. ನೀನಂತೂ ಅಮ್ಮಂಗೂ ಯಾರಿಗೂ ಹೇಳಕ್ ಹೋಗ್ಬೇಡ. ಲೇ ಅಕ್ಕ, ನೀನು ಒಬ್ಬಳನ್ನೇ ಕಳ್ಸಕ್ಕೆ ನನಗಂತೂ ಇಷ್ಟ ಇಲ್ಲ. ಸರಿ ನಡಿ, ನಾನು ಬರ್ತೀನಿ. ಬಾ. ಏನು 3 ಗೇಟ್ ನಾನ್ ಗೇಡಿ ನನ್ನ ಮಕ್ಕಳ? ಏನ್ ನಮ್ಮ ಎತ್ತುಗಳೇ ಬೇಕಾಯ್ತೆ ನಿಮ್ಗೆ? ಹೊಡ್ಕೊಂಡ್ಬಿಟ್ಟು ಎಲ್ಲ ಗೇಮೆ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಕಂಡರ ಎತ್ತುಗಳನ್ನ ಎತ್ಕೊಂಡ್ಬಂದ್ಬಿಟ್ಟು ನೀನು ಗೇಮೆ ಮಾಡ್ಕೊಂಡು ಕುಂತ್ಕೊಬಿಟ್ರೆ ಆಯ್ತದ? ಏನ್ಲಾ ನಿಮ್ಮ ಅಪ್ಪಂಗೆ ಏನೋ ತಲೆಗಿಲೆ ಕೆಟ್ಟೈತಾ ಏನು? ನಮ್ಮ ಎತ್ತುಗಳನ್ನ ಮರುವಾದನೆಗೆ ವಾಪಸ್ ಕಳಿಸಿದ್ರೆ ನೀನಿಯಾ ಸರಿ, ಇಲ್ಲ ಅಂತಂದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಬಿಡ್ತೀನಿ ಅಷ್ಟೇ ಏನಿಯಾ. ಹಲೋ ಹಲೋ ಹಲೋ, ಸಮಾಧಾನ. ಇದು ಯಾಕೆ ಹಿಂಗೆ ಆಡ್ತಾ ಇದೆಯಾ? ನನಗೂ ಇದಕ್ಕೂ ಯಾವುದು ಸಂಬಂಧ ಇಲ್ವಲ್ಲ. ನಮ್ಮಪ್ಪ ಏನು ಹೇಳಿದ್ರು ಅದನ್ನು ನಾನು ಮಾಡ್ತಾ ಇದ್ದೀನಿ. ನೀನು ಯಾಕೆ ಈ ಥರ ಆಡ್ತಾ ಇದೆಯಾ? ಅದೇ ನಿಮ್ಮ ಎತ್ತು ಇಲ್ಲ ನಮ್ಮ ಎತ್ತು ಇಲ್ಲ ಕಂಡೋರ್ ಎತ್ತು ಅದೆಲ್ಲ ನನಗೆ ಗೊತ್ತಿಲ್ಲ. ನಮ್ಮಪ್ಪ ಏನು ಹೇಳಿದ್ರು, ಹೋಗಿ ಗೇಮೆ ಮಾಡಿಸ್ಕೊಂಡು ಕರ್ಕೊಂಬಿಟ್ಟು ಬಾ ಅಂತ ಹೇಳಿದ್ರು. ನಾನು ಬಂದೆ ಗೇಮೆ ಮಾಡಿಸ್ಕೊಂಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ. ನೋಡು, ನೀನು ಏನಿದ್ರು ನಮ್ಮ ಅಪ್ಪನ ಹತ್ರ ಮಾತಾಡು. ನನಗೆ ಈ ಥರ ಎಲ್ಲ ಜಗಳ ಮಾಡ್ಕೊಳ್ಳೋದು, ಈ ಥರ ಎಲ್ಲ ತಲೆ ಕೆಡಿಸ್ಕೊಂಡು ಕೂತ್ಕೊಳ್ಳೋ ಅಷ್ಟು ಟೈಮು ನನಗಿಲ್ಲ. ಅಷ್ಟೊಂದು ಫ್ರೀಯಾಗೂ ನಾನಿಲ್ಲ. ಏನ್ಲಾ ಇಷ್ಟು ಉಗುತ್ರು ಕೂಲಾಗಿ ಆರಾಮಾಗಿದೆಯಲ್ವೇನ್ಲ ನೀನು? ಏನ್ಲ ನಿಂಗೆ ತಲೆಗಿಲ್ಲ ಏನಾರ ಕೆಟ್ಬಿಟ್ಟೈತಾ ಏನು? ನೋಡು, ಬರುವಾದೆ ನಮ್ಮ ಎತ್ತುಗಳನ್ನ ಕಳಿಸ್ಕೊಟ್ಬಿಡು. ನಿಮ್ಮ ಅಪ್ಪ ಆದ್ರೇನು ನೀನಾದ್ರೇನು ಮಾಡ್ತಿರೋದು ಕಂತ್ರಿ ಕೆಲಸನೇ ತಾನೆ. ನೋಡು, ನನಗೆ ಅದೆಲ್ಲ ಬೇಕಾಗಿಲ್ಲ. ನಮ್ಮ ಎತ್ತುಗಳು ನಮ್ಮ ಮನೆಗೆ ಬರಬೇಕು ಅಂದರೆ ಬರಬೇಕು ಅಷ್ಟೇನೆಯ. ನೋಡು, ಈಗ ಕಳಿಸ್ಕೊಟ್ಬಿಡು ಅಷ್ಟೇನೆ. ಒಡ್ಕೊಂಡು ನಮ್ಮಂತ ಕರ್ಕೊಂಡು ಹೋಯ್ತಾ ಇರ್ತೀನಿ. ಯಪ್ಪ, ಇವಳೇನು ಇಷ್ಟು ಬಾಯಿ ಬಜಾರಿ ನಮ್ಮ ಅಕ್ಕ. ಅಯ್ಯೋ ಅಕ್ಕ ಅಕ್ಕ. ಜಾಸ್ತಿ ಮಾತಾಡಕ್ಕೆ ಬರಬೇಡ. ನಾನು ಹೇಳಿದ್ನಲ್ಲ, ನನಗೆ ಇಷ್ಟ ಆಗಲ್ಲ ಜಗಳ ಮಾಡ್ಕೊಳ್ಳೋದು. ನನಗೆ ಜಗಳ ಅಂದ್ರೆ ಅಲರ್ಜಿ ಅಂದರೆ ಅಲರ್ಜಿ. ನನಗೆ ಜಗಳನೇ ಇಷ್ಟ ಆಗಲ್ಲ. ಜಗಳ ಮಾಡಬೇಕು ಅಂತ ಸಿಚುವೇಶನ್ ಬಂದರೆ ಎಲ್ಲ ಬಿಟ್ಟೇ ಬಿಡ್ತೀನಿ. ಆದರೆ ನೀನು ಯಾಕೆ ಈ ಥರ ಕಿತ್ತಾಡ್ತಾ ಇದೆಯಾ? ಬಂದು ನಮ್ಮ ಅಪ್ಪನ ಹತ್ರ ಕೇಳಿ, ನೀನು ಎತ್ತುಗಳೇವೋ ಹೊಡ್ಕೊಂಡು ಹೋಗು. ಸುಮಾರು ಒಂದು 10 ಜೊತೆ ಎಲ್ಲ ಮನೆ ಹತ್ರ ಅವೇ. ನನಗೂ ಗೊತ್ತಿಲ್ಲ, ಇದಂತೂ ನಿಮ್ಮವಲ್ಲ ಅನ್ಕೊಂತೀನಿ, ಯಾಕಂದರೆ ಇದು ನಮ್ಮವೇನೆ. ನೋಡು, ನೀನಾವೇನಿದ್ರು ಬಂದು ಮನೆ ಹತ್ರ ಅಪ್ಪನ ಹತ್ರ ವಿಚಾರಿಸಿ, ಅಪ್ಪನ ಹತ್ರ ಕೇಳಿ ಎಲ್ಲ ಮಾಡಿ ಹೊಡ್ಕೊಂಡು ಹೋಗು. ಅಲ್ಲಿ ತನಕ ದಯವಿಟ್ಟು ನನ್ನ ತಲೆ ತಿನ್ನಕ್ಕೆ ಮಾತ್ರ ಬರಬೇಡ. ಇಲ್ಲಿಂದ ಕಳಚ್ಕ. ಏನ್ಲ ಕಳಿಸ್ಕ ಅಂತ ಹೇಳ್ತೀಯಾ? ಏನ್ ಅನ್ಕೊಬಿಟ್ಟಿದ್ಯಾ? ನಮ್ಮ ಎತ್ತುಗಳನ್ನ ಹೆಂಗ್ ನಿಮ್ಮ ಅಪ್ಪ ಹೊಡ್ಕೊಂಡೋದ? ನೀನ್ ಕೇಳಕ್ಕಿಲ್ವೇನ್ಲ? ಅಪ್ಪ ಯಾಕಪ್ಪ ಕಂಡರ ಎತ್ತುಗಳನ್ನೆಲ್ಲ ಹೊಡ್ಕೊಂಬಂದ್ಬಿಟ್ಟು ನೀನು ಈ ತರ ಗೇಮೆ ಮಾಡ್ತಿದ್ಯಾ ಅಂತ ಹೇಳ್ಬಿಟ್ಟು ನೀನೇನು ಕೇಳಕ್ಕಿಲ್ವೇನ್ಲ ನೀನು? ಈಗ ನೋಡು ಹೆಂಗ್ ಮಾತಾಡ್ತಿದ್ಯಾ. ನಿಮ್ಮ ಅಪ್ಪನ ಪರ ನೆನೆಯ ನಿಮ್ಮ ಅಪ್ಪ ತಪ್ಪು ಮಾಡೋನೆ ಅಂತ ಗೊತ್ತಿದ್ರು ಅಂದ್ರೆ ಒಂದು ಚೂರು ಮನ್ಸಿಗೆ ಏನು ಅನ್ನಿಸ್ತಿಲ್ವ ನಿಂಗೆ? ಒಳ್ಳೆ ಕಲ್ಲು ಬಂಡೆ ಮಾತಾಡ್ತಿದ್ಯಲ್ಲ ನೀನು. ನೋಡು, ಬಾ ಅಂತ ಹೋಗನ್ ಬಾ. ನೀನೇ ಎತ್ತುಗಳನ್ನೆಲ್ಲ ಹೊಡ್ಕೊಡ್ ಬಾ. ಅಕ್ಕ, ಇವನ ಹತ್ರ ಯಾಕೆ ಮಾತಾಡ್ತೀಯಾ? ಅವ್ರ ಅಪ್ಪನ ಹತ್ರ ಮಾತಾಡ್ಬೇಕು. ಇವನ್ ತಂಗ ಮಾತಾಡಿದ್ರೆ ಏನು ಪ್ರಯೋಜನ ಇಲ್ಲ. ಸುಮ್ಕೆ ಏನಿಯಾ ಬಾಕ. ಇದೇನ್ಲ ತಮ್ಮ ಹಿಂಗ್ ನಿಂತವನಲ್ಲ? ಇಷ್ಟೆಲ್ಲ ಮಾತಾಡಿದ್ರು ಅಂದ್ರೆ ಏನು ಮಾತಾಡಿದಂಗೆ ನಿಂತವನಲ್ಲ ಇವ್ನು. ಏನ್ಲ ನಮ್ಮ ಅಪ್ಪ ಏನಾದ್ರು ತಪ್ಪು ಮಾಡೈತೆ ಅಂದ್ರೆ ನಮಗೆ ಕಣ್ಣಾಗ ನೀರೇ ಬಂದ್ಬಿಡವು. ಅಪ್ಪನ ಹೋಗ್ಬಿಟ್ಟು ಯಾಕಪ್ಪ ಹಿಂಗೆ ಮಾಡಿದೆ ಅಂತ ಕೇಳ್ತಾ ಇದ್ವಿ. ಇವ್ನು ನೋಡ್ಲಾ ಹೆಂಗ್ ನಿಂತ್ಕೊಂಡವನೇ? ನಿಮ್ಮ ಅಪ್ಪ ಹಿಂಗೆ ಮಾಡೈತೆ ಅಂದ್ರೆ ನೋಡ್ರೆ ಏನು ಮಾತಾಡಲ್ಲ. ನಮ್ಮ ಅಪ್ಪನ ಹತ್ರ ಬಂದ್ಬಿಟ್ಟು ಮಾತಾಡು ಅಂತ ಹೇಳ್ತಾನಲ್ಲ ಇವನು. ಅಕ್ಕ, ಸುಮ್ಮನೆ ಇರು ಅಂತ ಹೇಳಿದ್ನಲ್ಲ. ನೀನು ಸುಮ್ಮನೆ ಬಾ ನನ್ನ ಜೊತೆ. ಸುಮ್ಮನೆ ಇವನ ಹತ್ರ ಎಲ್ಲ ಕಿತ್ತಾಡಕ್ಕೆ ಹೋಗ್ಬೇಡ. ನೀನು ಎದ್ರಕೋಬೋದು, ಅಮ್ಮ ಎದ್ರಕೋಬೋದು, ಅಪ್ಪ ಎದ್ರಕೋಬೋದು. ನಾನಂತೂ ನನ್ನ ಮಕ್ಕಳಿಗೆಲ್ಲ ಎದ್ರಕೊಳ್ಳಲ್ಲ ಕಣ್ಲ. ಇವಳೇನಾದರೂ ಪೂಲಂದೇವಿ ವಂಶಸ್ಲ? ಇದೇನು ಹಿಂಗೆ ಕಿತ್ತಾಡ್ತಾಳಲ್ಲ? ನಮ್ಮ ಅಪ್ಪ ಮಾಡೋದೇನು ಹೊಸದಲ್ಲ ಅಲ್ವಾ? ಆವತ್ತಿಂದನೂ ಹಿಂಗೇನೇ ಮಾಡೋದು. ಇವಳು ಯಾಕೆ ಇಷ್ಟೊಂದು ಎಗರಾಡ್ತಾವಳೆ? ಅಪ್ಪ ನನ್ನ ಮುಂದೆ ನಿಂತ್ಕೊಂಡು ಮಾತಾಡೋಕ್ಕೂ ಎಲ್ಲರೂ ಎದ್ರುಕೊಂತಾರೆ. ಇವಳು ನೋಡಿದ್ರೆ ಯಪ್ಪ ರಾಕ್ಷಸಿ ಥರ ಆಡ್ತಾವಳೆ. ಬಾರೋ ಎತ್ತುಗಳನ್ನ ಕೊಡ್ಬಾರೋ. ನೀನೇನಾದರೂ ಹಿಂದಿನ ಜನ್ಮದಾಗ ಏನಾದರೂ ರಾಕ್ಷಸಿಯಾಗಿ ಏನಾದರೂ ಹುಟ್ಟಿದ್ದೇನೆ? ನೋಡು, ರಾಕ್ಷಸಿ ಗೀಕ್ಷಸಿ ಅಂದ್ರೆ ಸುಮ್ಮನಿರಕ್ಕಿಲ್ಲ ಅಷ್ಟೇನೆ. ಬಾ ಸುಮ್ಮನೆ. ಸರಿ ಬಾ, ಮನೆ ಹತ್ರ ಕರ್ಕೊಂಡು ಹೋಗ್ತೀನಿ. ನಮ್ಮ ಅಪ್ಪ ಅಮ್ಮನ ಹತ್ರ ನೀನು ಮಾತಾಡಿ ಆರಾಮಾಗಿ ಹೊಡ್ಕೊಂಡು ಹೋಗ್ಬೋದು. ಬಾ ಮನೆಗೆ ಹೋಗೋಣ. ನಡಿಲ್ಲ, ಮಂತಕ್ಕೆ ಹೋಗೋಣ. ಅಕ್ಕ ಬ್ಯಾಡ, ಸುಮ್ಮನಿರೇ. ನೀನು ಇಲ್ಲೇ ಬಿದ್ದಿರು, ನಾನು ಹೋಗ್ತೀನಿ. ಇವಳು ಒಬ್ಳೆ ಹೋದ್ರೆ ಅಲ್ಲೇನಾರ ಹೆಚ್ಚು ಕಮ್ಮಿ ಆದರೆ ಮೊದಲು ಹೋಗ್ಬಿಟ್ಟು ಅಮ್ಮಂಗೆ ಹೇಳ್ಬಿಡ್ಬೇಕು ಈ ವಿಷಯನ. ಅಮ್ಮಂಗೆ ಹೇಳಿದ್ರೆ ಹೆಂಗೋ ಅಮ್ಮನೇ ಇವಳನ್ನ ಹೋಗೋದು ಕರ್ಕೊ ಬರ್ತದೆ.